ನಂಬರ್ಲಾಗ ಯಾವ ಡಿಪಾರ್ಟ್ಮೆಂಟ್ ಇದು? ಯಾವ ವರ್ಷದ್ದು? ಬಿಜೆಪಿ ಯಾವ ವರ್ಷದ್ದು? ಕುಮಾರಸ್ವಾಮಿ ಇದ್ದಾಗ ಮೊನ್ನೆ ಬೊಮ್ಮೆ ಇಲ್ಲ, ಅದಕ್ಕೂ ನಾನೇ ಲಾಸ್ಟ್ 5 years ಕೂಲಂಕಷವಾಗಿ ರಾಜ್ಯದಲ್ಲಿದ್ದು ಎಲ್ಲ ವರ್ಕ್ಸ್ ವೆರಿಫೈ ಮಾಡಿದ್ದೀನಿ. ನಾವೊಂದು ಟೀಮ್ ಮಾಡಿ 3 ಮಂದಿ ಟೆಕ್ನಿಕಲ್ ಆಫೀಸರ್ ಹಾಕಿ ಎಲ್ಲ ಈ ರೀತಿ ಏನೆಲ್ಲ ಹೆಂಗರಿಗೆ ಸಿಗ್ತಾವೆ ಅಂತೇಳಿ. ಇದು ನಮ್ಮದೆಲ್ಲ ಇದೆ. ಈ ವರ್ಷ ಮೊದಲೇ ಇರ್ಬೇಕು. ಅದಕ್ಕೆಲ್ಲ ಮೊದಲು ಯಾರೇ ಅಲ್ಲಿ ಈ 5 ವರ್ಷ ಈ ಕಡೆ ಆಗಿದ್ದು ಮೊದಲೇ ಆಗಿರೋದು. ನಾನು ಆ ಮಟ್ಟಕ್ಕೆ ಹೋಗಿಲ್ಲ. ಈ 5 ವರ್ಷದಿಂದ ಏನೂ ಆಗಿದ್ದಿಲ್ಲ. ಈಗ ನಾವು ಹೇಳಿದ ಮೇಲೆ ಆದರೆ ನನಗೆ ಗೊತ್ತು. ನನಗೆ ಗೊತ್ತಿಲ್ಲ ಅಂದರೆ ನಮ್ಮ ಡಿಪಾರ್ಟ್ಮೆಂಟ್ ಏನೂ ಆಗೋದಿಲ್ಲ, ಸಣ್ಣ ವಿಷಯದಲ್ಲಿ ದೊಡ್ಡ ವಿಷಯದಲ್ಲಿ. ಹಾಗಾಗಿ ಈಗ ನನ್ನ ಕಂಟ್ರೋಲ್ನಾಗಿತ್ತು ವರ್ಣಾಪಿಯಲ್ಲಿ. ಇದಕ್ಕೂ ಮೊದಲು 5 ವರ್ಷ ಆಗಿದ್ದು ಎಲ್ಲ ವೆರಿಫೈ ಮಾಡ್ತಾಯಿದ್ವಿ. ಕ್ಯಾನ್ಸರ್ ತೊಗೊಂಡು ಕೆಲವೊಂದು ಆ್ಯಕ್ಷನ್ ತೊಗೊಂಡು ಇವತ್ತು ಅರ್ಜೆಂಟಾಗಿ ಸ್ಪಾಟ್ನಲ್ಲಿ ಸಸ್ಪೆಂಡ್ ಮಾಡೋದು ಬೇಡ, ಸೆಕ್ರೆಟರಿ ರಿಕ್ವೆಸ್ಟ್ ಮಾಡೋದು ಟ್ರಾನ್ಸ್ಫರ್ ಮಾಡುತ್ತಿದ್ದೆ. ನಾಳೆ ಸಾಯಂಕಾಲ ಒಳಗೆ ಟ್ರಾನ್ಸ್ಫರ್ ಮಾಡುತ್ತಿದ್ದೆ ಯಾವುದೋ ಸಣ್ಣ ಇಶ್ಯೂ. ಶಾಸಕರು ಕರ್ಕೊಂಡು ಪ್ರಶ್ನೆಗಳೆಲ್ಲ ಕೂಡ ಎಲ್ಲ ಕಡೆಗೆ ಅಡ್ಡಾಡಿದ್ರು ಸರ್, ಎಲ್ಲ ಕಡೆಗೆ ಅಡ್ಡಾಡಿದ್ರು. ಸೊ ಇಲ್ಲಿ ಇಲ್ಲ, ಹಳೇದಿದ್ರೆ ವೆರಿಫೈ ಮಾಡ್ತೀನಿ, ನನಗೆ ಗೊತ್ತಿಲ್ಲ ಇದೆ. ಅಲ್ಲ, ಇದು ಭಾಳ ಹಳೇದಿರ್ಬೇಕು. ಇಲ್ಲ ಸರ್, ಇದು ಮೊನ್ನೆ ಒಂದು 3 ವರ್ಷ ನಮ್ಮ ಗೌರ್ಮೆಂಟ್ ಬರೋಕ್ಕಿಂತ ಗೌರ್ಮೆಂಟ್ ಬರೋಕ್ಕಿಂತ ಹಿಂದೆ ನಮ್ಮ ಗೌರ್ಮೆಂಟ್ ಬಂದಾಗ ಅವಾಗ ಆ್ಯಕ್ಷನ್ ಆಗಿತ್ತು ಸರ್. ಮತ್ತೆ ನಾವು ಮಾತಾಡೋದು ಎಲ್ಲಿ ಸೋರ್ಸ್ ಎಲ್ಲಿಂದ ಲಿಫ್ಟ್ ಮಾಡೋದು? ಎಲ್ಲ ಸ್ಕೀಮ್ ಎಲ್ಲಿಂದ ಸ್ಕೀಮ್ ಲಿಫ್ಟ್ ಮಾಡೋದು? ಕೆರೆ ತುಂಬೋದು ಅಂತೀರಲ್ಲ, ಅದು ಕೆರೆ ತುಂಬೋದು ಹೇಳ್ತಾರಲ್ಲ, ಕೆರೆ ಅಭಿವೃದ್ಧಿ ಪಡಿಸೋದು. 18 ಕೋಟಿ ಕೊಟ್ಟಿದ್ರು, 50 ಲಕ್ಷ ಒಳಗಿದ್ದು ತುಟ್ಟೆ ಹಿಂದಿದ್ದಾಗ ಸರ್ಕಾರದಾಗ ಎತ್ಕೊಂಡ್ಬಿಟ್ಟರು. ಈಗ 13 ಕೋಟಿ ತನಕ ಸ್ವಲ್ಪ ಸಮಸ್ಯೆ ಆಗಿತ್ತು. ಟೆಂಡರಿಂಗ್ ಕರೆದ್ರು, ಅದಕ್ಕೆ ವೀರೇಶ್ವರನ್ನು ಕಾರಣಭೂತ. ಕೆಲಸ ನಡೆದಿಲ್ಲ, ದುಡ್ಡೆಲ್ಲ ಬಂತು, ಎಲ್ಲ ಆಗೈತೆ. ದುಡ್ಡು ಎತ್ಕೊಂಡಾರ, ಅದ್ರ ಬಗ್ಗೆ ರಿಕ್ವೆಸ್ಟ್ ಕೊಟ್ಟರೆ ಅದು ಯಾರು ಮಾಡ್ಯಾರ ಎಂದು ಅವ್ರಿಗೆ ಕೊಡ್ಬೇಕು. ಎನ್ಕ್ವೈರಿ ಮಾಡಿದ್ರೆ ರೇಟಿಂಗ್ ಕೊಟ್ಟು ಗೊತ್ತಾಗ. 13 ಕೆರೆ ಕೊಟ್ಟೆ 18 ಕೋಟಿ, 13 ಕೋಟಿ ಅಷ್ಟೇ. 50 ಲಕ್ಷ ಒಳಗಿದ್ದು ದುಡ್ಡು ಎತ್ಕೊಂಡ್ಬಿಟ್ರೆ ಅಡ್ವಾನ್ಸ್. ಎಲ್ಲ ಗಂಗಾವತಿ ಕಾನ್ಸ್ಟಿಟ್ಯೂನ್ಸಿ ಇದೆ. ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಕೊಪ್ಪಳ ತಾಲೂಕು, ಗಂಗಾವತಿ ವಿಧಾನಸಭಾ ಕ್ಷೇತ್ರ ಭಾಗ ಒಂದು ಫುಲ್ ರನ್ ಬರ್ತದೆ. ಸುಮಾರು ಒಂದು 50 ವರ್ಷ ಬರ್ತಲ್ಲ, ಆ ಭಾಗ 7 ಜಿಲ್ಲಾ ಪಂಚಾಯತಿ ಗಂಗಾವತಿ ಬರ್ತದೆ. ಅದು ಗೊತ್ತು, ಗೊತ್ತವ್ರಿಲ್ಲ, ನೋಡಿದ್ರು. ಕೇಳ್ತೀನಿ, ಈಗ ಮಾತಾಡಿ.